ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅದೇ ರೀತಿ ನಾವು 2023 ಕೆಸೆಟ್ ಜನರಲ್ ಪೇಪರ್ ಇವತ್ತು ಕ್ವಶನ್ ಪೇಪರ್ ಬಿಡಿಸ್ರಿ. ವರ್ಷನ್ ಕೋಡ್ ಯಾವುದೈತೆ ಸಿ ವರ್ಷನ್ ಕೋಡ್ ಐತ್ರಿ. ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆ 2023 ಪ್ರಶ್ನೆ ಪತ್ರಿಕೆ ಯಾವುದಂದ್ರೆ ಫಸ್ಟ್ ಒನ್ ರೀ. ವಿಷಯ ಸಾಮಾನ್ಯ ಪತ್ರಿಕೆ 1. ಅದೇ ರೀತಿ ಅವಧಿ ಎಷ್ಟಿರ್ತದೆ? 1 ಗಂಟೆ ಇರ್ತದ್ರೆ. ಅವಧಿ 1 ಗಂಟೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎಷ್ಟಿರ್ತಾವಂದ್ರೆ 50 ಪ್ರಶ್ನೆ ಇರ್ತಾವ್ರಿ. ಗರಿಷ್ಠ ಅಂಕ ಪ್ರತಿಯೊಂದಕ್ಕೆ 2 ಅಂಕ ಇರ್ತಾವೆ. ಆದ್ದರಿಂದ 100 ಅಂಕ ರೀ. ತದನಂತರ ಇಂಗ್ಲೀಷ್ ವರ್ಷನ್ ಕೋಡ್ ಇರ್ತೈತಿ ಅಥವಾ ಕನ್ನಡನೂ ಇರ್ತದೆ. ಎರಡೂ ರೀತಿ ಇರ್ತೈತಿ. ನಿಮ್ಗೆ ಅನುಕೂಲ ಯಾವ್ದಾಕೈತಿ ನೋಡ್ರಿ. ಅದೇ ರೀತಿ ಕೆಳಗಿನ ಯಾವ ಅಂಕಿ ಸರಣಿಯಲ್ಲಿ ಸೇರುತ್ತವೆ ಅಥವಾ ಸೇರುವುದಿಲ್ಲ? ಈ ಡಯಾಗ್ರಾಮ್ ಒಂದೊಂದು ನೋಡ್ಕೊರಿ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ 4 ಡಯಾಗ್ರಾಮ್ ನೋಡ್ಕೊರಿ. CD ಇಲ್ಲಿ ಕೊಡ್ತೈತ್ರಿ. ED, GH, IG, MN, KL, PQ, RS ಆಗ್ಬೇಕ್ರಿ. ಇದು ಕೂಡಿಲ್ಲ, ಸೇರಿಲ್ಲ, ಇದು ತಪ್ಪು. UP, WT. ಸರಿಯಾದ ಉತ್ತರ ಯಾವುದಾಗತ್ತೆ ಅಂದ್ರೆ ಡಿ ಸರಿಯಾದ ಉತ್ತರ. ಅದೇ ರೀತಿ 2 X ಸ್ವೀಕರಿಸಿದ ಒಟ್ಟು ಮೊತ್ತ 20% ಐತ್ರಿ. 20% ಐತಿ. ಅದೇ ರೀತಿ ಉಳಿದ 5% ಸಾರಿಗೆ ಮಾಡಲಾಗಿದೆ. ಅವನ ಹತ್ತಿರ ಇರುವುದು 1520 ಉಳಿದಿದ್ದರೆ ಆರಂಭಿಕ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಆರಂಭಿಕ ಮೊತ್ತ ಎಷ್ಟು? ಸರಿಯಾದ ಉತ್ತರ ಎಷ್ಟಂದ್ರಿ? ಸರಿಯಾದ ಉತ್ತರ ಬಿ, 2000 ಉಳಿತಾವ್ರಿ. ಅದೇ ರೀತಿ 3ನೇ ಪ್ರಶ್ನೆ ನೋಡಿದಾಗ ಅಮನ್ ಮತ್ತು ಭೀಮನ್ ಮತ್ತು ಚಿಮನ್ ಅನುಕ್ರಮವಾಗಿ 36,000, 44,000 ಮತ್ತು 28,000 ಹೂಡಿಕೆ ಮಾಡುವ ಮೂಲಕ ಪಾಲುದಾರರಾಗುತ್ತಾರೆ. ಅಮನ್ ಅವರ ಕೆಲಸ ಮಾಡುವ ಪಾಲುದಾರರಾಗಿದ್ದಾರೆ ಮತ್ತು ಅವರ ಸೇವೆಗಾಗಿ ಲಾಭ 4ನೇ 1 ಭಾಗವನ್ನು ಪಡೆಯುತ್ತಿದ್ದಾರೆ. 4ನೇ 1 ಭಾಗವನ್ನು ಪಡೆಯುತ್ತಿದ್ದಾರೆ. ಅದೇ ರೀತಿ ಹೂಡಿಕೆ ಅನುಪಾತ 3ರಲ್ಲಿ ವಿಂಗಡಣೆ ಮಾಡಬೇಕು. ಅಮಾನ್ 5,400 ನಿವ್ವಳ ಲಾಭವನ್ನು ಪಡೆದರೆ ಚಮಾನ್ ಪಡೆಯದ ಲಾಭ ಮತ್ತು ಎಷ್ಟು ಅಂತ ಕೇಳ್ಯಾರ. ಫಸ್ಟ್ ಒನ್ ಎ 2,100, ಬಿ 1,200, ಸಿ 1,000, ಡಿ 1,500. ಸರಿಯಾದ ಉತ್ತರ ಈ ಸರಿಯಾದ ಉತ್ತರ ಸ್ನೇಹಿತರೆ. ಅದೇ ರೀತಿ ಮುಂದಿನ ಪ್ರಶ್ನೆ 4. ಇಬ್ಬರು ಪುರುಷರು ಮತ್ತು 3 ಹುಡುಗರು 10 ದಿನಗಳ ಒಂದು ಕೆಲಸವನ್ನು ಪೂರ್ಣಗೊಳಿಸಬಹುದು. 3 ಪುರುಷರು 2 ಹುಡುಗರು ಅದೇ ಕೆಲಸವನ್ನು 8 ದಿನದಲ್ಲಿ ಪೂರ್ಣಗೊಳಿಸಬಹುದು. ಆದರೆ 2 ಪುರುಷರು ಮತ್ತು 1 ಹುಡುಗನ ಎಷ್ಟು ದಿನಗಳಲ್ಲಿ ಅದೇ ಕೆಲಸವನ್ನು ಪೂರ್ಣಗೊಳಿಸಬಹುದು ಅಂತ ಕೇಳಿದ್ದಾರೆ. ಅದೇ ರೀತಿ 12 ದಿನ, 10 ದಿನ, 12 ದಿನ, ಇಲ್ಲಿ 11 ದಿನಗಳ ಕೇಳಿದ್ದಾರೆ. ಸರಿಯಾದ ಉತ್ತರ ಯಾವ್ದಾಕೈತೆ ಅಂದ್ರ ಸರಿಯಾದ ಉತ್ತರ ಸಿ. ಸರಿಯಾದ ಉತ್ತರ 12.5 ದಿನಗಳಲ್ಲಿ ಏನ್ ಮಾಡ್ಬೋದು ಅಂದ್ರ ಒಬ್ಬ ಹುಡುಗ ಎಷ್ಟು ದಿನಗಳಲ್ಲಿ ಅದೇ ಕೆಲಸ ಪೂರ್ಣಗೊಳಿಸ್ತಾನ? 12.5 ದಿನದಲ್ಲಿ ಆ ಕೆಲಸನ ಪೂರ್ಣಗೊಳಿಸ್ತಾನ. 5ನೆಯ ಪ್ರಶ್ನೆ 1. ಮೊಲವು 9 ಸಲ ಜಿಗಿಯುವ ಸಮಯ ನಾಯಿ 4 ಸಲ ಜಿಗಿಯುತ್ತದೆ. ಆದರೆ ನಾಯಿ ಜಿಗಿದ ಉದ್ದ 2.1/3 ಮೀಟರ್ ಆಗಿದ್ದರೆ ಮೊಲ ಜಿಗಿತ ಉದ್ದ ಕೇವಲ 1 ಮೀಟರ್. ಮೊಲವು 16 ಮೀಟರ್ ನಷ್ಟು ದೂರ ಮೊದಲು ಪೂರ್ಣಗೊಳಿಸಿದರೆ ತದನಂತರ ಮೊಲವನ್ನು ಹಿಡಿಯಲು ಮೊದಲು ನಾಯಿ ಎಷ್ಟು ಸಲ ಜಿಗಿಯಬೇಕಾದ ಕೇಳಿದ್ದಾರೆ. ಸರಿಯಾದ ಉತ್ತರ 192 ಸಲ ಏನ್ ಮಾಡ್ಬೇಕಂದ್ರ ಜಿಗಿಯಬೇಕು. 6. ಕೆಳಗಿನ ಪ್ರಶ್ನೆಯಲ್ಲಿ 3 ಹೇಳಿಕೆಗಳನ್ನು ನೀಡಲಾಗಿದೆ. ನಂತರ 4 ತೀರ್ಮಾನಗಳನ್ನು ನೀಡಲಾಗಿದೆ. ತೀರ್ಮಾನಗಳನ್ನು ಓದಿದ ನಂತರ ನೀಡಿದ ತೀರ್ಮಾನಗಳು ತಾರ್ಕಿಕವಾಗಿ ನಿಜವೇ ಅಥವಾ ಇಲ್ಲವೋ ಎಂಬುದನ್ನು ನಿರ್ಧರಿಸಿ. ಹೇಳಿಕೆ: ಎಲ್ಲ ಮರಗಳು ಬೆಟ್ಟಗಳೇ, ಕೆಲವು ಬೆಟ್ಟಗಳು ಪ್ರಾಣಿಗಳು, ಎಲ್ಲ ಪ್ರಾಣಿಗಳು ಪಕ್ಷಿಗಳು. ತೀರ್ಮಾನಗಳನ್ನು ನೋಡ್ಬರ್ರಿ. ಫಸ್ಟ್ ಒನ್, ಕೆಲವು ಪಕ್ಷಿಗಳು ಬೆಟ್ಟಗಳಾಗಿವೆ. 2. ಕೆಲವು ಪಕ್ಷಿಗಳು ಮರಗಳಾಗಿವೆ. ಕೆಲವು ಪ್ರಾಣಿಗಳು ಮರಗಳಾಗಿವೆ. 4.
ಯಾವ ಪ್ರಾಣಿಯು ಮರವಲ್ಲ? ಫಸ್ಟ್ ಒನ್, ಎ ಕೇವಲ ಒಂದು ಮಾತ್ರ ಸರಿ, ಬಿ ಕೇವಲ ಒಂದು ಮತ್ತು ಎರಡು ಮಾತ್ರ ಸರಿ, ಸಿ ಕೇವಲ ಒಂದು ಮತ್ತು ಮೂರು ಮಾತ್ರ ಸರಿ, ಸಿ ಕೇವಲ ಒಂದು ಮತ್ತು ನಾಲ್ಕು ಸರಿಯಾಗಿವೆ, ಅದೇ ರೀತಿ ಡಿ ಕೇವಲ ಮೂರು ಅಥವಾ ನಾಲ್ಕು ಸರಿಯಾಗಿದೆ. ಸರಿಯಾದ ಉತ್ತರ ಬಿ. ಸರಿಯಾದ ಉತ್ತರ ಕೇವಲ ಒಂದು ಮತ್ತು ಮೂರು ಮಾತ್ರ ಸರಿಯಾಗಿವೆ ಎಂಬುದನ್ನು ನಾವು ನೋಡಬಹುದು. ಅದೇ ರೀತಿಯ ಮುಂದಿನ ಪ್ರಶ್ನೆ, ಕೆಳಗೆ ತೋರಿಸಿದ ತ್ರಿಕೋನ, ಚೌಕ ಮತ್ತು ವೃತ್ತದ ಕ್ರಮಗಳ ನಗರ ಶ್ರಮಶೀಲ ಮತ್ತು ವಿದ್ಯಾವಂತ ಜನರನ್ನು ಪ್ರತಿನಿಧಿಸುತ್ತದೆ. 1 ಮತ್ತು 7 ಎಂದು ಗುರುತಿಸಲಾಗಿದೆ. ಕ್ಷೇತ್ರಗಳಲ್ಲಿ ಯಾವುದು ಕಷ್ಟಪಟ್ಟು ಕೆಲಸ ಮಾಡದ ನಗರ ವಿದ್ಯಾವಂತ ಜನರ ಪ್ರತಿನಿಧಿಸುತ್ತದೆ? ಟೋಟಲ್ ಆಗಿ 1 ಮತ್ತು 7 ಎಂದು ಗುರುತಿಸಲಾಗಿದೆ. 1 ಮತ್ತು 7 ಎಂದು ಗುರುತಿಸಲಾಗಿದೆ. ಕ್ಷೇತ್ರದ ಯಾವುದು ಕಷ್ಟಪಟ್ಟು ಕೆಲಸ ಮಾಡದೆ ನಗರ ವಿದ್ಯಾವಂತರ ಜನರ ಪ್ರತಿನಿಧಿಗಿರ್ತಾರ. ಟೋಟಲ್ ಮೂರು ಕಡೆ ಕಾಮನ್ ಯಾವುದಂದ್ರ ಈ ಸರಿಯಾದ ಉತ್ತರ ಇದೆಲ್ಲ ನೋಡ್ರಿ 4. ಸಿ ಸರಿಯಾದ ಉತ್ತರ. 7ನೇ ಪ್ರಶ್ನೆ ಸಿ ಸರಿಯಾದ ಉತ್ತರ. ಅದೇ ರೀತಿ ಸ್ನೇಹಿತರೆ 8 ಕೆಳಗೆ ನೀಡಲಾದ ಮಾಹಿತಿಯ ಆಧಾರದ ಮೇಲೆ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಬಾಕ್ಸ್ ಕೊಟ್ಟಾರೆ. RPQS ಕೊಟ್ಟಾರ. ಅದೇ ರೀತಿ ಮೇಲಿನ ಚಿತ್ರ ತೋರಿಸಿದಂತೆ ಬೃಹತ್ ಗೋಡಂಬಿ ತೋಟದ 4 ಮೂಲೆಯ 4 ಭದ್ರತಾ ಸಿಬ್ಬಂದಿ PQ ಮತ್ತು RS ಅನ್ನು ನಿಯೋಜಿಸಲಾಗಿದೆ ಅಂತ ಕೇಳಿದರೆ, ಅದೇ ರೀತಿಯ ಮೂಲ ಸ್ಥಾನದಿಂದ P ಮತ್ತು Q ಕರ್ಣೀಯವಾಗಿ ವಿರುದ್ಧ ಮೂಲೆಗಳಿಗೆ ಚಲಿಸುತ್ತಾರೆ. ಅದೇ ರೀತಿ ನಂತರದ ಪ್ರತಿಯೊಂದು ಪ್ರದಕ್ಷಿಣಾಕಾರವಾಗಿ ದಿಕ್ಕಿನಲ್ಲಿ ಚಲಿಸುತ್ತಾರೆ. ಈ ಸಮಯದಲ್ಲಿ ಯಾವ ಮೂಲೆಯಲ್ಲಿ ಮಾನವ ರಹಿತವಾಗಿದೆ ಎಂಬುದನ್ನು ತಿಳಿಸಿರಿ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ನೈಋತ್ಯ, ಸೆಕೆಂಡ್ ಒನ್ ಆಗ್ನೇಯ, ಥರ್ಡ್ ಒನ್ ಈಶಾನ್ಯ, ಡಿ ವಾಯುವ್ಯ. ಸರಿಯಾದ ಉತ್ತರ ಬಿ ಆಗ್ನೇಯ, ಇದು ಸರಿಯಾದ ಉತ್ತರ. ಅದೇ ರೀತಿಯ ಮುಂದುವರೆದು 9 ಇದರ ಮೌಲ್ಯ ಏನು? 1/2 - 3 -4/5 - 6 -7/8 - 9. ಸರಿಯಾದ ಉತ್ತರ ಯಾವುದಂದ್ರ ಎ 8, ಬಿ 10, ಸಿ 7, ಡಿ 13. ಸರಿಯಾದ ಉತ್ತರ 10. ಸರಿಯಾದ ಉತ್ತರ ಬಿ. ಸರಿಯಾದ ಉತ್ತರ 10. BHAVIOR ಪದ IMPROPRIETY ಎಂಬುದನ್ನು ಹೇಗೆ ಸಂಬಂಧಿಸಿದೆ? ಅದೇ ರೀತಿ ವರ್ಡ್ ಯಾವುದಕ್ಕೆ ಸಂಬಂಧಿಸಿದೆ? ವರ್ಡ್ WORD. ಸರಿಯಾದ ಉತ್ತರ ಲಾಸ್ಟ್ ಒನ್ ಹಾಕಿ ನೋಡಿ, ಡಿ ಸರಿಯಾದ ಉತ್ತರ. ಡಿ ಸರಿಯಾದ ಉತ್ತರ. ಅದೇ ರೀತಿ 11ನೇ ಪ್ರಶ್ನೆ, ಕೆಳಗೆ ನೀಡಲಾದ ಕೋಷ್ಟಕವನ್ನು ಅಧ್ಯಯನ ಮಾಡಿ ಮತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ನೀಡಿ ಅಂತ ಕೇಳ್ಯಾರ. ಇಲ್ಲೇನು ಕೇಳ್ಯಾರ? ಮೆಕ್ಕೆಜೋಳ, ಕಾರ್ನ್, ಮೆಕ್ಕೆಜೋಳ ಕೇಳ್ಯಾರ. ಪ್ರದೇಶ, ಉತ್ಪಾದನೆ, ಇಳುವರಿ ಕೇಳ್ಯಾರ. 2011 ಮತ್ತು 2012 5.9, 8.96. ಅದೇ ರೀತಿ ಇಳುವರಿ ಏನಿದೆ 1518 ಆಗೈತೆ. 2012 ಮತ್ತು 13 5.86 ಪ್ರದೇಶ ಅಂದರೆ ಪ್ರದೇಶ ಆಕೈತಿ. ಉತ್ಪಾದನೆ ಎಷ್ಟು? ಉತ್ಪಾದನೆ ಐತಿ 8.6 ಉತ್ಪಾದನೆ. 1376 ಏನು ಬೇಕಂದ್ರೆ ಇಳುವರಿ ಬಂದದ. 2013-14 5.96. ಇದನ್ನು ಈ ನಿಯಮಗಳನ್ನು ನೀವು ನೋಡ್ಕೊರಿ. ಅದೇ ರೀತಿ ಘಟಕಗಳ ಪ್ರದೇಶಗಳ ಮಿಲಿಯನ್ ಹೆಕ್ಟರ್ಗಳಲ್ಲಿ ನೀಡಲಾಗಿದೆ. ಮಿಲಿಯನ್ ಹೆಕ್ಟರ್ಗಳೆಲ್ಲ ನೀಡಲಾಗಿದೆ. ಅದೇ ರೀತಿ ಉತ್ಪಾದನೆಯ ಮಿಲಿಯನ್ ಟನ್ಗಳನ್ನು ನೀಡಲಾಗಿದೆ. MN ಇಳುವರಿ ಕೆಜಿ ಹೆಕ್ಟರ್ನಲ್ಲಿ ನೀಡಲಾಗಿದೆ.
ಅದೇ ರೀತಿ ಮೆಕ್ಕೆಜೋಳ ಉತ್ಪಾದನೆಯ ಸಂಯುಕ್ತ ವ್ಯಾಪಾರದ ಬೆಳವಣಿಗೆ ದರ ಹೆಚ್ಚಾದರೆ ಮತ್ತು 2013 ಮತ್ತು 2012 ಮತ್ತು 13 ಮತ್ತು 14 ನಡುವಿನ ದರ ಎಷ್ಟು ಆಗಿದೆ. ಸಾಗುವಳಿಯ ಪ್ರದೇಶದಲ್ಲಿ ಅಷ್ಟೇ ಇದ್ದಲ್ಲಿ 2015 ಮತ್ತು 2016 ಇಳುವರಿ ಎಷ್ಟಾಗಿರುತ್ತದೆ ಎಂಬುದನ್ನು ತಿಳಿಸ್ರಿ ಅಂತ ಕೇಳಿದ್ರೆ, ಫಸ್ಟ್ ಒನ್ 2276, ಸೆಕೆಂಡ್ ಒನ್ 2518, ಸಿ 3124, ಡಿ 2850. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ರೀ, ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ. ಬಿ ಸರಿಯಾದ ಉತ್ತರ. ಬಿ ಸರಿಯಾದ ಉತ್ತರ ಎಂಬುದನ್ನು ನಾವಿಲ್ಲಿ ತಿಳಿಸಬಹುದು. ಅದೇ ರೀತಿ ಮುಂದಿನ ಪ್ರಶ್ನೆ 12 ಕೆಳಗಿನ ಗ್ರಾಫನ್ನು ಎಚ್ಚರಿಕೆಯಿಂದ ಅಧ್ಯಯನ ಮಾಡಿ ಮತ್ತು ಕೆಳಗೆ ಪ್ರಶ್ನೆಗಳನ್ನು ಉತ್ತರಿಸಿ. ಇಲ್ಲಿ ಎಕ್ಸ್ ಕಂಪ್ನಿಗಳು ಕೊಟ್ಟಾರ, ವೈ ಕಂಪ್ನಿಗಳು ಕೊಟ್ಟಾರ. ಅಲ್ಲಿ ಸಿಂಬಲ್ ಚೇಂಜ್ ಆಗ ನೋಡ್ರಿ. 2007, 2008, 2009, 2011, 12 ಕೊಟ್ಟಾರ. 2008 ಮತ್ತು 2009 ವೈ ಕಂಪ್ನಿಯ ಖರ್ಚು ಕ್ರಮಾಂಕ 25 ಲಕ್ಷ ಮತ್ತು 30 ಲಕ್ಷ. 2008 ಮತ್ತು 2009 ವೈ ಕಂಪ್ನಿಯ ಒಟ್ಟು ಆದಾಯ ಎಷ್ಟು? ವೈ ಕಂಪ್ನಿಯ ಒಟ್ಟು ಆದಾಯ 2008 ಮತ್ತು 2009 ಎಷ್ಟಾಗೈತಿ ಅಂತ ಕೇಳಿದಾರ. 86.3 ಲಕ್ಷ, ಬಿ 81.3 ಲಕ್ಷ, ಸಿ 85.5 ಲಕ್ಷ, ಡಿ 83.4 ಲಕ್ಷ ಆದ ನಿಯಮಗಳ ಕೊಟ್ಟಾರ. ಅದೇ ರೀತಿ 2008 ಮತ್ತು 2009 ವೈರ ಕಂಪ್ನಿಯ ಅಷ್ಟು ಆದಾಯ ಎಷ್ಟಾಗ್ತಾರೆ? 85.5 ಲಕ್ಷಗಳ ಆಗ್ತದ. ಅದೇ ರೀತಿ 13ನೇ ಪ್ರಶ್ನೆ, ಒಂದು ಪ್ರಶ್ನೆಯ ಮುಂದೆ 3 ಹೇಳಿಕೆಗಳನ್ನು ಮಾಹಿತಿಯನ್ನು ನೀಡಲಾಗಿದೆ. ಕೆಳಗೆ ನೀಡಲಾದ ಮಾಹಿತಿಯೊಂದಿಗೆ ಪ್ರಶ್ನೆಯನ್ನು ಮಾಡಂತ ಅಧ್ಯಯನ ಮಾಡಿ ಮತ್ತು ಪ್ರಶ್ನೆಗೆ ಉತ್ತರಿಸಲು ಯಾವ ಹೇಳಿಕೆ ಅಗತ್ಯ ಮತ್ತು ಸಾಕಾಗುತ್ತದೆ ಎಂಬುದನ್ನು ನಿರ್ಧರಿಸಿ. ಒದಗಿಸಿದ ಆಯ್ಕೆಗಳಿಗೆ ನಿಮ್ಮ ಉತ್ತರವನ್ನು ಆರಿಸಿ. 2 ಅಂಕಿಯ ಸಂಖ್ಯೆ ಯಾವುದು? ಫಸ್ಟ್, ಸಂಖ್ಯೆಯ ಅಂಕಿಗಳನ್ನು ಪರಸ್ಪರ ಬದಲಾಯಿಸುವ ಮೂಲಕ ಪಡೆದ ಸಂಖ್ಯೆಯ ಮೂಲಕ ಸಂಖ್ಯೆಗಿಂತ 18ರಿಂದ ಹೆಚ್ಚಾಗಿರುತ್ತದೆ. ಸೆಕೆಂಡ್, ಸಂಖ್ಯೆಯ 2 ಅಂಕಿಗಳ ಮೊತ್ತ 14 ಆಗಿರುತ್ತದೆ. 3, ಸಂಖ್ಯೆಯ 2 ಅಂಕಿಗಳ ನಡುವಿನ ವ್ಯತ್ಯಾಸವು 2 ಆಗಿರುತ್ತದೆ. ಫಸ್ಟ್ 1 ಮತ್ತು 2 ಮಾತ್ರ ಸರಿ. ಬಿ 3 ಮತ್ತು 1 ಅಥವಾ 2 ಸರಿ. ಅದೇ ರೀತಿ ಸಿ 2 ಮತ್ತು 1 ಅಥವಾ 3 ಸರಿ. ಅದೇ ರೀತಿ ಡಿ 1 ಮತ್ತು 2 ಅಥವಾ 3. ಸರಿಯಾದ ಉತ್ತರ ಯಾವುದಾಕಂದ್ರೆ ಎ ಸರಿಯಾದ ಉತ್ತರ. 1 ಮತ್ತು 2 ಮಾತ್ರ ಸರಿ. ಒಂದು ಸಂಖ್ಯೆಯ ಅಂಕಿಗಳ ಪರಸ್ಪರ ಬದಲಾಯಿಸುವ ಮೂಲಕ ಏನಾಗಿರ್ತದೆ ಅಂದ್ರೆ ಪಡೆದ ಸಂಖ್ಯೆಗಳ ಮೂಲಕ ಸಂಖ್ಯೆಗಿಂತ 18ರಿಂದ ಹೆಚ್ಚಾಗಿರ್ತದೆ. ಅದೇ ಸಂಖ್ಯೆ ಏನಾಗಿರ್ತದೆ ಅಂದ್ರೆ ಸಂಖ್ಯೆ 2 ಅಂಕಿಗಳ ಮೊತ್ತವೇನಾಗಿರ್ತದೆ 14 ಆಗಿರ್ತದೆ ಎಂಬುದನ್ನು ತಿಳಿಸಬಹುದು. ಅದೇ ರೀತಿ ಮುಂದಿನ ಪ್ರಶ್ನೆ 14, ಒಂದು ಹೊಸ ಎಕ್ಸ್ಪ್ರೆಸ್ ರೈಲು 500 ಆಸನಗಳನ್ನು ಸಾಮರ್ಥ್ಯ ಹೊಂದಿದೆ. ಒಂದು ಟ್ರೈನ್ ಐತಿ, ಅದರೊಳಗೆ ಎಷ್ಟು ಸೀಟ್ ಇದಾವಂದ್ರೆ 500 ಸೀಟ್ ಸಾಮರ್ಥ್ಯ ಹೊಂದಿದೆ. ಅದೇ ರೀತಿ 10% ಕಾರ್ಯನಿರ್ವಾಹಕ ವರ್ಗದಲ್ಲಿ ಮತ್ತು ಉಳಿದ ಚೇರ್ ಕಾರ್ನಲ್ಲಿವೆ. ಅದೇ ರೀತಿ ಪ್ರಯಾಣ ಸಮಯದಲ್ಲಿ ರೈಲನ್ನು ಅದರ ಸಾಮರ್ಥ್ಯ 85%ಗೆ ಕಾಯ್ದಿರಿಸಲಾಯಿತು. ಕಾರ್ಯನಿರ್ವಾಹಕ ವರ್ಗದ ಅಧ್ಯಯನ ಸಾಮರ್ಥ್ಯದ 96%ಗೆ ಕಾಯ್ದಿರಿಸಿದೆ. ಆ ಪ್ರಯಾಣದಲ್ಲಿ ಎಷ್ಟು ಚೇರ್ ಕಾರ್ ಸೀಟುಗಳನ್ನು ಖಾಲಿ ಇರ್ತಾವ ಎಂಬುದನ್ನು ತಿಳಿಸ್ರಿ. ಥರ ಫಸ್ಟ್ ಒನ್ 87, ಸೆಕೆಂಡ್ ಒನ್ 73, ಥರ್ಡ್ ಒನ್ 72, ಡಿ 85. ಸರಿಯಾದ ಉತ್ತರ ಎಷ್ಟಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ ಆಗ್ತದ. ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ 73 ಉಳಿತಾವ ಎಂಬುದನ್ನು ನಾವು ನೋಡ್ಕೋಬಹುದು. ಅದೇ ರೀತಿ 15, ಕಾಲಂ ಎ ಮತ್ತು ಕಾಲಂ ಬಿ 2 ಪ್ರಮಾಣಗಳ ನೀಡಲಾಗಿದೆ. 2 ಪ್ರಮಾಣಗಳ ನಡುವಿನ ಸಂಬಂಧವನ್ನು ನಿರ್ಧರಿಸಿರಿ. ಕಾಲಂ ಎ ಮತ್ತು ಕಾಲಂ ಬಿ. ಕಾಲಂ ಎ ಒಳಗೆ ಏನು ಕೊಟ್ಟಾರ? 9+1/1 ಕೊಟ್ಟಾರ. 9.9 + 1/9 + 1 ಕೊಟ್ಟಾರ. ಅದೇ ರೀತಿ ಕಾಲಂ ಬಿ ಒಳಗೆ 10 ಕೊಟ್ಟಾರ. ಅದೇ ರೀತಿ ಹೇಳಿಕೆಗಳನ್ನು ಕೊಟ್ಟಿರ್ತಾರ. ಈ ಕಾಲಂ ಎ ಯಲ್ಲಿರುವ ಪ್ರಮಾಣ ಬಿ ಕಾಲಂನಲ್ಲಿರುವ ಪ್ರಮಾಣಕ್ಕಿಂತ ಹೆಚ್ಚಾಗಿರುತ್ತದೆ. ಬಿ
ಕಾಲಂ ಬಿ ಯಲ್ಲಿನ ಪ್ರಮಾಣ ಎ ಕಾಲಂನಲ್ಲಿರುವ ಪ್ರಮಾಣಕ್ಕಿಂತ ಹೆಚ್ಚಾಗಿರುತ್ತದೆ. ಅದೇ ರೀತಿ ಸಿ ಎರಡು ಪ್ರಮಾಣಗಳ ಸಮಾನವಾಗಿರುತ್ತವೆ. ಅದೇ ರೀತಿ ಡಿ ನೀಡಿರುವ ಮಾಹಿತಿಯಿಂದ ಹೋಲಿಕೆಯನ್ನು ನಿರ್ಧರಿಸಲಾಗುವುದಿಲ್ಲ. ಸರಿಯಾದ ಉತ್ತರ ಸಿ ಎರಡು ಪ್ರಮಾಣಗಳ ಸಮಾನ ಆಗಿವೆ ಎಂಬುದನ್ನು ಇಲ್ಲಿ ನಾವು ತಿಳಿದುಕೊಳ್ಳಬಹುದು. ಇದು ಸರಿಯಾದ ಉತ್ತರ. ಅದೇ ರೀತಿ 16ನೆಯ ಪ್ರಶ್ನೆ, ಈ ಕೆಳಗಿನ ಸಂಸ್ಥೆಗಳಲ್ಲಿ ಯಾವುದು ಇಂಟರ್ನೆಟ್ IP ವಿಳಾಸ ಹಂಚಿಕೆಯನ್ನು ಸಂಬಂಧಿಸಿದಂತೆ ಡೇಟಾಬೇಸ್ ಅನ್ನು ನಿರ್ವಹಿಸುತ್ತದೆ? ಫಸ್ಟ್ ಒನ್ ವರ್ಲ್ಡ್ ವೈಡ್ ವೆಬ್ ಕನ್ಸೋರ್ಟಿಯಂ ಅದು ಕೊಟ್ಟಾರ. ಸೆಕೆಂಡ್ ಒನ್ ಇಂಟರ್ನೆಟ್ ಇಂಜಿನಿಯರಿಂಗ್ ಟಾಸ್ಕ್ ಫೋರ್ಸ್ ಅದು ಕೊಟ್ಟಾರ. ಅದೇ ರೀತಿ ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ನೇಮ್ಸ್ ಅಂಡ್ ನಂಬರ್ಸ್ ಅದು ಕೊಟ್ಟಾರ. ಅದೇ ರೀತಿ ಡಿ ಏನು ಕೊಟ್ಟಾರ, ISOC ಅಂತ ಕೊಟ್ಟಾರ. ಸರಿಯಾದ ಉತ್ತರ ಯಾವ್ದಂದ್ರೆ ಸಿ ಸರಿಯಾದ ಉತ್ತರ ICANN. ಅದೇ ರೀತಿ 17ನೇ ಪ್ರಶ್ನೆ, ಇಂಟರ್ನೆಟ್ ಹೊಂದಿಸಿ ಬರೆಯಿರಿ. ಇಂಟರ್ನೆಟ್ ಬಿ ಇಂಟರ್ನೆಟ್, ಸಿ ಎಕ್ಸಾನೆಟ್, ಡಿ ಎತ್ನೆಟ್. ಬಿ ಒಳಗೆ ಕಾಲಮ್ ಒಳಗೆ ಕೊಟ್ಟಾರ ಖಾಸಗಿ ನೆಟ್ವರ್ಕ್, ಸೆಕೆಂಡ್ ಒನ್ ಲೋಕಲ್ ಏರಿಯಾ ನೆಟ್ವರ್ಕ್, ಥರ್ಡ್ ಒನ್ ಸಾರ್ವಜನಿಕ ನೆಟ್ವರ್ಕ್, ಫೋರ್ತ್ ಒನ್ ವರ್ಚುವಲ್ ನೆಟ್ವರ್ಕ್ ಖಾಸಗಿ. ಇವಾಗ ಸರಿಯಾದ ಉತ್ತರ ಎ = 3 ಕೊಟ್ಟಾರ, ಸಾರ್ವಜನಿಕ ನೆಟ್ವರ್ಕ್. ಅದೇ ರೀತಿ ಬಿ = ಫಸ್ಟ್ ಖಾಸಗಿ ನೆಟ್ವರ್ಕ್. ಅದೇ ರೀತಿ ಸಿ = ಫೋರ್ತ್ ಒನ್ ವರ್ಚುವಲ್ ಖಾಸಗಿ ನೆಟ್ವರ್ಕ್. ಎತ್ ನೆಟ್ವರ್ಕ್ ಸರಿಯಾದ ಉತ್ತರ ಇದು ಸರಿಯಾದ ಉತ್ತರ. ಅದೇ ರೀತಿ 18ನೇ ಪ್ರಶ್ನೆ, ಶೈಕ್ಷಣಿಕ ವಲಯಕ್ಕೆ ಸೇವೆ ಸಲ್ಲಿಸಲು ಪ್ರತ್ಯೇಕವಾಗಿ ನಿರ್ಮಿಸಲಾದ ಮೊದಲ ಭಾರತೀಯ ಉಪಗ್ರಹ EDUSAT ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಗುತ್ತದೆ? 1984, ಅದೇ ರೀತಿ 1994, ಅದೇ ರೀತಿ ಸಿ 2004, ಡಿ 2014. ಸರಿಯಾದ ಉತ್ತರ ಸಿ 2004 ಎಂಬುದನ್ನು ಖಚಿತಪಡಿಸಿಕೊಳ್ಳಬಹುದು. ಅದೇ ರೀತಿ ಹೊಂದಿಸಿ ಬರೆಯಿರಿ ಕೊಟ್ಟರೆ 19ನೇ ಪ್ರಶ್ನೆ, ಎ ದೈಹಿಕ ತರಗತಿಗಳು, ಬಿ ವರ್ಚುವಲ್ ತರಗತಿಗಳು, ಸಿ ಹೈಬ್ರಿಡ್ ತರಗತಿಗಳು, ಡಿ ರೆಕಾರ್ಡ್ ಮಾಡಿದ ವಿಡಿಯೋಗಳು. ಅದೇ ರೀತಿ ಫಸ್ಟ್ ಒನ್ ಆನ್ಲೈನ್, ಸೆಕೆಂಡ್ ಒನ್ ಆನ್ಲೈನ್ ಮತ್ತು ಆಫ್ಲೈನ್ ಅಸಮಕಾಲಿಕ, ಥರ್ಡ್ ಒನ್ ಆನ್ಲೈನ್ ಮತ್ತು ಸಿಕ್ರೋನಸ್, ಫೋರ್ತ್ ಒನ್ ಆಫ್ಲೈನ್ ಸಿಕ್ರೋನಸ್. ಇದರೊಳಗೆ ಹೊಂದಿಸಿ ಬರೆಯೋರೊಳಗೆ ಸರಿಯಾದ ಉತ್ತರ ಯಾವುದಾಗ್ತಾರೆ? ಬಿ ಸರಿಯಾದ ಉತ್ತರ. ಎ = 4, ಬಿ = 3, ಸಿ = ಸೆಕೆಂಡ್, ಡಿ = ಫಸ್ಟ್. ಸರಿಯಾದ ಉತ್ತರ ಇದಾಗ್ತದೆ. 20ನೇ ವೆಬ್ಸೈಟ್ ಡೆಮೋ ಹೆಸರು ಉಲ್ಲೇಖಿಸಲು ಪರ್ಯಾಯ ಪದ ಯಾವುದು ಅಂತ ಕೇಳಿದ್ದಾರೆ. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಅದೇ ರೀತಿ ಕಾರ್ಟೆಲ್ಜಿಯಾ ಪ್ರೋಟೋಕಾಲ್. 21ನೇ ಪ್ರಶ್ನೆ, ಅನ್ಬಯೋಸೆಪಿ ಈ ಕೆಳಗಿನ ಯಾವ ಪ್ರೋಟೋಕಾಲ್ಗಳನ್ನು ಭಾಗವಹಿಸಿದೆ? ಅದೇ ರೀತಿ ಮ್ಯಾಡ್ರಿಯನ್ ಪ್ರೋಟೋಕಾಲ್, ಪ್ಯಾರಿಸ್ ಒಪ್ಪಂದ, ಕ್ಯೋಟೋ ಪ್ರೋಟೋಕಾಲ್, ಡಿ ಜೈವಿಕ ವೈವಿಧ್ಯ ಸಮಾವೇಶ. ಸರಿಯಾದ ಉತ್ತರ ಜೈವಿಕ ವೈವಿಧ್ಯ ಸಮ ಎಂಬುದನ್ನು ತಿಳಿಯಬಹುದು. 22 ಎರಡು ಹೇಳಿಕೆಗಳನ್ನು ಕೆಳಗೆ ನೀಡಲಾದ ಒಂದು ಪ್ರತಿಪಾದನೆ ಎ ಲೇಬಲ್ ಮಾಡಲಾಗಿದೆ, ಇನ್ನೊಂದನ್ನು ಕಾರಣ ಆರ್ ಎಂಬ ಲೇಬಲ್ ಅನ್ನು ಮಾಡಲಾಗಿದೆ. ನಿಮ್ಮ ಉತ್ತರಕ್ಕಾಗಿ ಸರಿಯಾದ ಕೋಡನ್ನು ಆಯ್ಕೆ ಮಾಡಿ. ಪ್ರತಿಪಾದನೆ ಎ ನದಿಗಳಿಗಿಂತ ಸರೋವರ ಮಾಲಿನ್ಯಕ್ಕೆ ಹೆಚ್ಚು ಒಳಗಾಗುತ್ತದೆ ಎಂದು ಪರಿಗಣಿಸಲಾಗಿದೆ. ಕಾರಣ ಆರ್ ಕೆರೆಗಳಿಗಿಂತ ನೀರಿನ ಬದಲಿಸಲು ಮತ್ತು ದಶಕಗಳೇ ಬೇಕಾಗಬಹುದು ಅಂತ ಕೇಳ. ಸರಿಯಾದ ಕೋಡ್ ಯಾವುದಂದ್ರೆ ಈ ಸರಿಯಾದ ಕೋಡ್ಗಳಾಗಿರ್ತದ. ತದನಂತರ ಇಂಗ್ಲಿಷ್ ಕೋಡ್ ನೋಡಬಹುದು. ಅದೇ ರೀತಿ 23ನೇ ಪ್ರಶ್ನೆ, ಹಸಿರು ಮಣಿ ಅನಿಲವಾದ ಮಿಥೇನ್ ಇಲ್ಲಿಂದ
ಹೊರಸೂಸುತ್ತದೆ. ಫಸ್ಟ್ ಒನ್ ಭೂಕುಸಿತ, ಸೆಕೆಂಡ್ ಒನ್ ನಿರ್ಮಾಣ ಅವಶೇಷಗಳು, ಥರ್ಡ್ ಒನ್ ಜೌಗು ಪ್ರದೇಶ, ಫೋರ್ತ್ ಒನ್ ಈ ತ್ಯಾಜ್ಯ. ಕೆಳಗಿನ ಆಯ್ಕೆಗಳನ್ನು ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಎ 1, 2 ಮತ್ತು 4, ಬಿ 1, 3 ಮತ್ತು 4, ಸಿ 1 ಮತ್ತು 3 ಮಾತ್ರ ಸರಿ, ಡಿ 1 ಮತ್ತು 4 ಮಾತ್ರ. ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರ ಸ್ನೇಹಿತರೆ. ಅದೇ ರೀತಿ 24ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಫಸ್ಟ್ ಒನ್ ಹಿಸ್ಟೋಸೋಲ್, ಹಿಸ್ಟೋಸೋಲ್ಗಳು. ಸೆಕೆಂಡ್ ಒನ್ ಆಡಿಯೋಸೋಲ್ಸ್, ಸಿ ಗೆಲಿಸೋಲ್ಸ್, ಡಿ ಅರಿಡಿಸೋಲ್. ಸರಿಯಾದ ಉತ್ತರ ಯಾವ ಸರಿಯಾದ ಉತ್ತರ ಆಗ್ತಾರೆ? 24 ಸರಿಯಾದ ಉತ್ತರ ಎ ಸರಿಯಾದ ಉತ್ತರ. ಎ = 4, ಬಿ = ಫಸ್ಟ್ ಆಕೈತ್ರಿ, ಸಿ = ಸೆಕೆಂಡ್, ಡಿ = ಥರ್ಡ್. ಸರಿಯಾದ ಉತ್ತರ ಇದಾಕೈತಿ ನೋಡ್ರಿ. ಅದೇ ರೀತಿ 25ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊದಿಕೆಯಾಗುವುದಿಲ್ಲ ಅಂತ ಕೇಳಿದಾರ. ಫಸ್ಟ್ ಒನ್ ಎ ಪರಿಸರ ವಿಜ್ಞಾನ ಕೇಂದ್ರ, ಬಿ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಕೇಳ್ಯಾರ, ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್. ಅದೇ ರೀತಿ ಡಿ ಗೋವಿಂದ ಬಲ್ಲಭ ಪಂತ್ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯ ಆ್ಯಂಡ್ ವೆನ್ಮೈಟ್ ಕೇಳ್ಯಾರ. ಅದೇ ರೀತಿ ಸರಿಯಾದ ಉತ್ತರ ಯಾವ್ದಾಗ್ತಾರೆ? ಕೋಲ್ಕತ್ತಾ ಸರಿಯಾದ ಉತ್ತರ ಆಗ್ತದೆ 25ನೇ. ತದನಂತರ 26ನೇ ಪ್ರಶ್ನೆ, ಯಾವ ಪ್ರಾಚೀನ ಕಲಿಕೆಯ ಕೇಂದ್ರದಲ್ಲಿ ಪ್ರಪಂಚದ ಮೊದಲ ವಿಶ್ವವಿದ್ಯಾಲಯ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಇಂದಿನ ಬಿಹಾರದಲ್ಲಿದೆ? ನಳಂದ ಮತ್ತು ವಿಶ್ವವಿದ್ಯಾಲಯ ಎಂದು ತಿಳಿಯಬಹುದು. ಭಾರತದ ಪೌರತ್ಯ ಕಲಿಕೆಯ ಕಾರ್ಯಕ್ರಮ ಪ್ರಾಥಮಿಕ ಗಮನ ಯಾವುದು ಅಂತ ಕೇಳಿದ್ದಾರೆ. ಅದೇ ರೀತಿ ಫಸ್ಟ್ ಒನ್ ಮುಖ್ಯವಾಹಿನಿಯ ಶೈಕ್ಷಣಿಕ ವಿಭಾಗಗಳಿಗೆ ಒತ್ತು ನೀಡಲಾಗುವುದು, ಬಿ ಸಾಂಪ್ರದಾಯಿಕ ಕಲೆ ಮತ್ತು ಸಂಸ್ಕೃತಿಕ ಸಂರಕ್ಷಿಸುವುದು, ಸಿ ಅಂತರ್ಸ್ಥಿತಿಯ ಅಧ್ಯಯನ ಉತ್ತೇಜಿಸುವುದು, ಡಿ ಆಧುನಿಕ ತಾಂತ್ರಿಕ ಪ್ರಗತಿಯನ್ನು ಅಳವಡಿಕೆ. ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ ಸಾಂಪ್ರದಾಯಿಕ ಕಲೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸುವುದು. 28ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಶಿಕ್ಷಣ ಸ್ವತಂತ್ರ ಸಂಸ್ಥೆಯಾಗಿರಲಾಗದು? ಸರಿಯಾದ ಉತ್ತರ ಎ ಸರಿಯಾದ ಉತ್ತರ ಅಂಗಸಂಸ್ಥೆಯ ಕಾಲೇಜುಗಳು. ತದನಂತರ 29ನೇ ಪ್ರಶ್ನೆ, ವಿವಿಧ ವಿಶ್ವವಿದ್ಯಾಲಯಗಳೊಂದಿಗೆ ಕಲಿಕೆಯ ಸಂಪನ್ಮೂಲಗಳು ಹಂಚಿಕೊಳ್ಳುವ ವಿಶ್ವವಿದ್ಯಾನಿಲಯವನ್ನು ಹೀಗೆ ವಿವರಿಸಲಾಗಿದೆ. ಫಸ್ಟ್ ಒನ್ ಅಂಗಸಂಸ್ಥೆಗಳ, ಎ ಬಿ ಅಲ್ಪಾ ವಿಶ್ವವಿದ್ಯಾಲಯ, ಸಿ ಮೆಟಾ ವಿಶ್ವವಿದ್ಯಾಲಯ, ಡಿ ಏಕೀಕೃತ ವಿಶ್ವವಿದ್ಯಾಲಯ. ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರ ಮೆಟಾ ವಿಶ್ವವಿದ್ಯಾಲಯ. ಏನಿರ್ತಾವಂದ್ರೆ ವಿವಿಧ ವಿಶ್ವವಿದ್ಯಾನಿಲಯಗಳೊಂದಿಗೆ ಕಲಿಕೆಯ ಸಂಪನ್ಮೂಲ ಹಂಚಿಕೆಗಳನ್ನು ವಿಶ್ವವಿದ್ಯಾಲಯ ಏನೆಂದು ಕರೀತಾರೆ ಅಂದ್ರೆ ಮೆಟಾ ವಿಶ್ವವಿದ್ಯಾಲಯ ಎಂಬುದನ್ನು ಕರೀತಾರೆ. ಅದೇ ರೀತಿ ನಾಸಾ ಎನ್ನುವುದು 30ನೇ ಪ್ರಶ್ನೆ. ನಾಸಾ ಎ ಗುರುತಿಸುವ ಸಂಸ್ಥೆ, ಬಿ ಮಾನ್ಯತೆ ನೀಡುವ ಸಂಸ್ಥೆ, ಸಿ ಅಂಗಸಂಸ್ಥೆ, ಡಿ ಲೆಕ್ಕ ಪರಿಶೋಧಕ ಸಂಸ್ಥೆ. ಸರಿಯಾದ ಉತ್ತರ ಮಾನ್ಯತೆ ನೀಡುವ ಸಂಸ್ಥೆಯಾಗಿದೆ ನಾಸಾ. ಅದೇ ರೀತಿ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಿಂದ ಪರಿಣಾಮಕಾರಿ ಬೋಧನೆಯ ಮುಖ್ಯವಾದ ಶಿಷ್ಯ ಕಲಿಕೆಯ 3 ಮುಖ್ಯ ಅಂಶಗಳ ಸಂಯೋಜನೆಯನ್ನು ಗುರುತಿಸಿ ಮತ್ತು ಸರಿಯಾದ ಕೋಡ್ಗಳನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಕೇಳಿದ್ರೆ. ಫಸ್ಟ್ ಒನ್ ಕಲಿಕೆಯ ಅನುಭವಗಳಿಗೆ ಹಾಜರಾಗಿರುವ ವಿದ್ಯಾರ್ಥಿಗಳು, ಸೆಕೆಂಡ್ ಸೂಕ್ತವಾದ ಕಲಿಕೆಯ ಅನುಭವಗಳು, ಥರ್ಡ್ ಒನ್ ಶಿಷ್ಯನನ್ನು ನಿಯಂತ್ರಿಸುವ ಶಿಕ್ಷಕ, ಫೋರ್ತ್ ಒನ್ ವಿದ್ಯಾರ್ಥಿಗಳ ಕಲಿಕೆಯ ಅನುಭವವನ್ನು ಸ್ವೀಕರಿಸುತ್ತಾನೆ. ಅದೇ ರೀತಿ ಕೋಡ್ಗಳ ಕೊಟ್ಟಾರ ಯಾವ ರೀತಿ? ಫಸ್ಟ್ ಒನ್ ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್, ಬಿ ಫಸ್ಟ್, ಸೆಕೆಂಡ್ ಆ್ಯಂಡ್ ಫೋರ್ತ್, ಸಿ ಫಸ್ಟ್, ಸೆಕೆಂಡ್, ಥರ್ಡ್, ಡಿ ಫಸ್ಟ್, ಥರ್ಡ್ ಆ್ಯಂಡ್ ಫೋರ್ತ್. ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ ಫಸ್ಟ್, ಸೆಕೆಂಡ್, ಫೋರ್ತ್. ಅದೇ ರೀತಿ 32ನೇ ಪ್ರಶ್ನೆ, ಭಾರತದಲ್ಲಿ ಶಿಕ್ಷಕರ ವೃತ್ತಿಪರ ಬೆಳವಣಿಗೆಯ ನೇರ ಕಾರಣವಾಗಿರುವ ಸಂಸ್ಥೆಯನ್ನು ಗುರುತಿಸಿ ಅಂತ ಕೇಳ್ಯಾರ. ಫಸ್ಟ್ ನಾಸಾ, TLC, CSIR, ಡಿ EMNRC. ಸರಿಯಾದ ಉತ್ತರ TLC ಸರಿಯಾದ ಉತ್ತರ.
33ನೇ ಪ್ರಶ್ನೆ, ಈ ಕೆಳಗಿನವುಗಳು ಯಾವುದು ಸ್ವಯಂ ಪ್ರಭಾದ ಲಕ್ಷಣವಲ್ಲ? ಫಸ್ಟ್ ಒನ್, DTH ಚಾನಲ್ಗಳ ಸಂಪುಟ. ಬಿ, ಗುಣಮಟ್ಟದ ಕಲಿಕೆಯ ಸಂಪನ್ಮೂಲ. ಸಿ, 24x7 ಪ್ರವೇಶಿಸುವಿಕೆ. ಅದೇ ರೀತಿ ಡಿ, MOOCಗಾಗಿ ವೇದಿಕೆಯಲ್ಲ. ಸರಿಯಾದ ಉತ್ತರ ಡಿ, ಸರಿಯಾದ ಉತ್ತರ. 34ನೇ ಪ್ರಶ್ನೆ, ಶಿಕ್ಷಕರ ಸ್ವಯಂ ಮೌಲ್ಯಮಾಪನವನ್ನು ನಡೆಸುತ್ತಾನೆ. ಅದರಲ್ಲಿ ಅವನು ಅಥವಾ ಅವಳು ಶಿಕ್ಷಣ ಶಾಸ್ತ್ರವನ್ನೇನು ಮಾಡ್ತಾರ, ಪರಿಶೀಲಿಸುತ್ತಾನೆ. ತರಗತಿಯಲ್ಲಿ ಬಳಸುವ ತಂತ್ರಗಳಿಗೆ ಕಾರಣ ಮತ್ತು ಶಕ್ತಿಯನ್ನು ವ್ಯಕ್ತಪಡಿಸುತ್ತಾನೆ ಎಂಬುದನ್ನು ಭಾವಿಸಿ ಇಲ್ಲಿ ಉಲ್ಲೇಖಿಸಲಾದ ವಿದ್ಯಾರ್ಥಿಯನ್ನು ಗುರುತಿಸಿ ಅಂತ ಹೇಳಿದರೆ, ಫಸ್ಟ್ ಒನ್ ಮೈಕ್ರೋ ಟೀಚಿಂಗ್, ಸೆಕೆಂಡ್ ಒನ್ ಮೈಕ್ರೋ ಟೀಚಿಂಗ್, ಸಿ ಬೋಧನೆಯ ಇಂಟರ್ನ್ಶಿಪ್, ಡಿ ಪ್ರತಿಫಲಿತ ಬೋಧನೆ. ಸರಿಯಾದ ಉತ್ತರ ಡಿ, ಪ್ರತಿಫಲಿತ ಬೋಧನೆ. ಅದೇ ರೀತಿ 35ನೆಯ ಪ್ರಶ್ನೆ, ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಸೆಮಿಸ್ಟರ್ ವ್ಯವಸ್ಥೆಯ ಪ್ರಮುಖ ಉದ್ದೇಶವೇನು? ಎ, ಪ್ರತಿ ಪ್ರೋಗ್ರಾಂನಲ್ಲಿ ನೀಡಲಾಗುವ ಕೋರ್ಸ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದು. ಬಿ, ಕೋರ್ಸ್ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣದಲ್ಲಿ ನಮ್ಯತೆಯನ್ನು ಒದಗಿಸಲು. ಸಿ, ವಿವಿಧ ವಿಶ್ವವಿದ್ಯಾಲಯಗಳಂತಹ ಎಲ್ಲ ಕೋರ್ಸ್ಗಳನ್ನು ಪ್ರಮಾಣೀಕರಿಸಲು. ಅದೇ ರೀತಿ ಡಿ, ಪರೀಕ್ಷೆ ಮತ್ತು ಮೌಲ್ಯಮಾಪನ ತೆಗೆದುಕೊಳ್ಳಲು. ಸರಿಯಾದ ಉತ್ತರ ಬಿ, ಸರಿಯಾದ ಉತ್ತರ. ಅದೇ ರೀತಿ 36ನೇ ಪ್ರಶ್ನೆ, ಕೆಳಗಿನ ಯಾವ ಹೇಳಿಕೆಯನ್ನು ಸಕಾರಾತ್ಮಕವಾದ ವಿಧಾನವನ್ನು ಉತ್ತಮವಾಗಿ ವಿವರಿಸುತ್ತದೆ? ಎ, ಸಕಾರಾತ್ಮಕವಾದ ವ್ಯಕ್ತಿನಿಷ್ಠ ಅನುಭವಗಳ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಬಿ, ಶಿಕ್ಷಕರ ಕೇಂದ್ರಿತ ವಿದ್ಯಾರ್ಥಿಯ ಸಕಾರಾತ್ಮಕವಾದ ಪ್ರತಿಪಾದಿಸುತ್ತದೆ. ಅದೇ ರೀತಿ ಸಿ, ಸಕಾರಾತ್ಮಕವಾದ ಗುಣಾತ್ಮಕ ಸಂಶೋಧನಾ ವಿಧಾನವನ್ನ ಬಳಕೆಯನ್ನು ಒತ್ತಿ ಹೇಳುತ್ತದೆ. ಡಿ, ಸಕಾರಾತ್ಮಕವಾದ ಸಾರ್ವತ್ರಿಕ ಕಾನೂನು ಮತ್ತು ವ್ಯಕ್ತಿನಿಷ್ಠ ಸತ್ಯವನ್ನು ಬಹಿರಂಗಪಡಿಸುವ ಪ್ರಯತ್ನಿಸುತ್ತದೆ. ಸರಿಯಾದ ಉತ್ತರ ಡಿ, ಸರಿಯಾದ ಉತ್ತರ. ಅದೇ ರೀತಿ 37ನೇ ಪ್ರಶ್ನೆ, ರಕ್ತದೊತ್ತಡದ ಮೇಲೆ ಹೊಸ ಔಷಧ ಪರಿಣಾಮಗಳ ತನಿಖೆ ಮಾಡುವ ಸಂಶೋಧನಾ ಅಧ್ಯಯನದಲ್ಲಿ ಈ ಕೆಳಗಿನ ಯಾವ ಹಂತಗಳಲ್ಲಿ ಭಾಗವಹಿಸುವವರನ್ನು ನೇಮಿಸಿಕೊಳ್ಳುವ ಮತ್ತು ಸಂಬಂಧಿತ ಮಾಹಿತಿಗಳನ್ನು ಸಂಗ್ರಹಿಸುವ ಒಳಗೊಂಡಿರುತ್ತದೆ? ಎ, ಡೇಟಾ ವಿಶ್ಲೇಷಣೆ, ಬಿ, ಊಹ್ಯದ ಪರೀಕ್ಷೆ, ಸಿ, ಸಾಹಿತ್ಯ ವಿಮರ್ಶೆ, ಡಿ, ಡೇಟಾ ಸಂಗ್ರಹಣ. ಸರಿಯಾದ ಉತ್ತರ ಡೇಟಾ ಸಂಗ್ರಹಣ. ಅದೇ ರೀತಿ 38ನೇ ಪ್ರಶ್ನೆ, ಸಂಶೋಧನಾ ಉದ್ದೇಶ, ವಿಧಾನ ಮತ್ತು ಅಧ್ಯಯನ ವ್ಯಾಪ್ತಿಯನ್ನು ವಿವರಿಸಲು ಪ್ರಬಂಧದ ಯಾವ ವಿಭಾಗವು ವಿಶಿಷ್ಟವಾಗಿ ಕಾರಣವಾಗಿದೆ? ಎ, ಪರಿಚಯ, ಬಿ, ಸಾಹಿತ್ಯ ವಿಮರ್ಶೆ, ಸಿ, ಅಮೂರ್ತ, ಅದೇ ರೀತಿ ಡಿ, ವಿಶ್ಲೇಷಣೆ. ಸರಿಯಾದ ಉತ್ತರ ಎ, ಪರಿಚಯ. 39ನೇ ಪ್ರಶ್ನೆ, ಸಂಶೋಧನೆಯ ಪ್ರಬಂಧದಲ್ಲಿ ಉಲ್ಲೇಖಗಳು ಮತ್ತು ಉದ್ರಂಗಗಳನ್ನು ಸೇರಿಸುವ ಮುಖ್ಯ ಉದ್ದೇಶವೇನು? ಎ, ಕಾಗದವನ್ನು ದೃಷ್ಟಿಗೆ ಹೆಚ್ಚು ಆಕರ್ಷಿಸಲು. ಅದೇ ರೀತಿ ಬಿ, ಇತರ ಸಂಶೋಧನಾ ಮತ್ತು ಕೆಲಸದ ಆಲೋಚನೆಗಳಿಗೆ ಮನ್ನಣೆ ನೀಡುವುದು. ಸಿ, ಕಾಗದದ ಪದಗಳ ಸಂಖ್ಯೆಯನ್ನು ಹೆಚ್ಚಿಸುವುದು. ಡಿ, ಲೇಖಕರ ಬಳಸಿದ ಉಲ್ಲೇಖಗಳನ್ನು ಸಂಖ್ಯೆಗಳನ್ನು ತೋರಿಸುವುದು. ಸರಿಯಾದ ಉತ್ತರ ಬಿ, ಸರಿಯಾದ ಉತ್ತರ ಇತರ ಸಂಶೋಧಕರ ಮತ್ತು ಕೆಲಸ ಮತ್ತು ಆಲೋಚನೆಗಳಿಗೆ ಮನ್ನಣೆ ನೀಡುವುದು. ಅದೇ ರೀತಿ 40ನೇ ಪ್ರಶ್ನೆ, ಸಂಶೋಧನೆಯಲ್ಲಿ ಮಾಹಿತಿ ವಿಶ್ಲೇಷಣೆ ICT ಹೇಗೆ ವರ್ತಿಸುತ್ತದೆ? ಫಸ್ಟ್ ಒನ್, ಡೇಟಾ ವ್ಯಾಖ್ಯಾನಕ್ಕಾಗಿ ದೃಶ್ಯೀಕರಣ ಸಾಧನಗಳ ಬಳಕೆಯನ್ನು ನಿರುತ್ಸಾಹಗೊಳಿಸುವುದರ ಮೂಲಕ. ಅದೇ ರೀತಿ ಬಿ, ಸ್ವಯಂಚಾಲಿತ ವಿಶ್ಲೇಷಣೆಗಾಗಿ ಸುಧಾರಿತ ಸಂಖ್ಯಾಶಾಸ್ತ್ರೀಯ ಸಾಫ್ಟ್ವೇರ್ ಪ್ರವೇಶವನ್ನು ಒದಗಿಸುವ ಮೂಲಕ. ಅದೇ ರೀತಿ ಸಿ, ಸಂಶೋಧಕರ ಕೈಯಾರೆ ಲೆಕ್ಕಾಚಾರ ನಿರ್ವಹಿಸುವ ಮೂಲಕ. ಡಿ, ಮಾಹಿತಿಯ ಮರುಪಡೆಯುವಿಕೆಗಾಗಿ ಸಾಂಪ್ರದಾಯಿಕ ಗ್ರಂಥಾಲಯವನ್ನು ಬಳಸುವಿಕೆ ಉತ್ತೇಜಿಸುವುದು. ಸರಿಯಾದ ಉತ್ತರ ಸ್ವಯಂಚಾಲಿತ ವಿಶ್ಲೇಷಣೆಗಾಗಿ ಸುಧಾರಿಸುವ ಸಂಖ್ಯಾಶಾಸ್ತ್ರೀಯ ಸಾಫ್ಟ್ವೇರ್ ಮತ್ತು ಪ್ರವೇಶಗಳನ್ನು ಒದಗಿಸುವ ಮೂಲಕ ಎಂಬುದನ್ನು ತಿಳಿಯಬಹುದು. 40ನೇ ಪ್ರಶ್ನೆ. ಅದೇ ರೀತಿ 41ನೇ ಪ್ರಶ್ನೆ, ರವೀಂದ್ರನಾಥ್ ಟ್ಯಾಗೋರ್ ತನ್ನ ಜೀವನವನ್ನು 9 ವರ್ಷಗಳು ಪೂರ್ಣಗೊಳಿಸಿದ್ದಾರೆ. ಇದ ಪ್ಯಾಸೇಜ್ ಐತಿ, ಇದನ್ನ ಸರಿಯಾಗಿ ಓದ್ಕೊರಿ. ಆ ಪ್ಯಾಸೇಜ್ ತಕ್ಕಂತೆ ಮುಂದೆ ಕ್ವಶನ್ಗಳು ಬರ್ತಾವ. ಆ ಪ್ಯಾಸೇಜ್ ತಕ್ಕಂದ್ರೆ ಎಷ್ಟು ಅಂದ್ರೆ 5 ಕ್ವಶನ್ ಅದಾವ, 41 to 45 ತಕ್ಕ ರೀ. ಅದೇ ರೀತಿ ಆ ಪ್ಯಾಸೇಜ್ ಕರೆಕ್ಟಾಗಿ ಹೋದ್ರೆ ತೆಳಗಿನ ಕ್ವಶನ್ ಅರ್ಥ ಆಗ್ತಾವ. 41, ಲೇಖಕರ ಪ್ರಕಾರ ವಿದೇಶಿಯ ಬಗ್ಗೆ ಕಲ್ಪನೆಗಳನ್ನು ರೂಪಿಸಲು
ಭಾರತೀಯರಿಗೆ ರೂಪಿಸಲು ಯಾವ ಕಾರಣ ನೆರವಾಯಿತು? ಫಸ್ಟ್ ಒನ್ ಇಂಗ್ಲಿಷ್ ನಿಯಮ, ಸೆಕೆಂಡ್ ಒನ್ ಇಂಗ್ಲಿಷ್ ಸಾಹಿತ್ಯ, ಸಿ ಆಡಳಿತ ವ್ಯವಸ್ಥೆ, ಡಿ ಆರ್ಥಿಕ ಅಭಿವೃದ್ಧಿ. ಸರಿಯಾದ ಉತ್ತರ ಬಿ. ಸರಿಯಾದ ಉತ್ತರ ಇಂಗ್ಲಿಷ್ ಸಾಹಿತ್ಯ. 42ನೇ ಪ್ರಶ್ನೆ, ಲೇಖಕರ ಪ್ರಕಾರ ಆ ಕಾಲದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಏನು ಕೊರತೆ ಇತ್ತು? ಫಸ್ಟ್ ಒನ್ ತಾತ್ವಿಕ ವಿಚಾರಣೆ, ಬಿ ನೈತಿಕ ತತ್ವಗಳು, ಸಿ ವೈವಿಧ್ಯ, ಡಿ ತಾರ್ಕಿಕ ಪ್ರಗತಿ. ವೈವಿಧ್ಯತೆ ಏನಾಗಿರ್ತೈತೆ ಅಂದ್ರೆ ಅಲ್ಲಿ ವ್ಯವಸ್ಥೆ ಕೊರತೆ ಇರ್ತದೆ. ಅದೇ ರೀತಿ 43ನೇ ಪ್ರಶ್ನೆ, ಆಂಗ್ಲರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡುತ್ತಾರೆ ಎಂದು ಭಾರತೀಯರ ನಾಯಕರು ಏಕೆ ನಂಬಿದ್ದರು? ಫಸ್ಟ್ ಒನ್ ಎ ಅವರು ನಮ್ಮನ್ನು ದೀರ್ಘಕಾಲ ಆಳಿದರು, ಬಿ ಅವರ ಪ್ರಪಂಚಾದ್ಯಂತ ಅನೇಕ ರಾಜಕೀಯ ನಾಯಕರಿಗೆ ಆಶ್ರಯ ನೀಡಿದರು, ಸಿ ಅವರ ಹಿಂತಿರುಗಲು ಬಯಸಿದ್ದರು, ಅದೇ ರೀತಿ ಡಿ ಅವರ ಪ್ರಪಂಚದ ಅನೇಕ ಭಾಗಗಳನ್ನು ಆಳಿದರು. ಸರಿಯಾದ ಉತ್ತರ ಬಿ ಅವರ ಪ್ರಪಂಚಾದ್ಯಂತ ಅನೇಕ ರಾಜಕೀಯ ನಾಯಕರಿಗೆ ಆಶ್ರಯ ನೀಡಿದ್ದಾರೆ ಎಂಬುದನ್ನು ತಿಳಿಯಬಹುದು. 44ನೇ ಪ್ರಶ್ನೆ, ಇಂಗ್ಲಿಷ್ ಯಾವ ಗುಣ ಲೇಖಕರನ್ನು ಮೆಚ್ಚಿಸಿತ್ತು? ಎ ಸಾಮ್ರಾಜ್ಯಶಾಹಿ ಧೋರಣೆ, ಬಿ ರಾಷ್ಟ್ರೀಯ ಹೆಮ್ಮೆ, ಅದೇ ರೀತಿ ಸಿ ಸಾಂಸ್ಕೃತಿಕ ದೃಷ್ಟಿಕೋನ, ಡಿ ಉದಾರ ಮಾನವತಾವಾದ. ಸರಿಯಾದ ಉತ್ತರ ಡಿ ಉದಾರ ಮಾನವತಾವಾದ. 45ನೇ ಪ್ರಶ್ನೆ, ಜಾನ್ ಬ್ರೈಟ್ ಅವರ ಭಾಷಣಗಳಿಗೆ ಲೇಖಕರು ಏಕೆ ಪ್ರಭಾವಿತರಾದರು? ಎ ಒಂದನೇದು ಏಕೆಂದರೆ ಅವರ ಭಾಷಣಗಳ ರಾಷ್ಟ್ರೀಯ ಗಡಿಯ ಮೀರಿ ಪ್ರಸ್ತುತವಾಗಿವೆ, ಅದೇ ರೀತಿ ಬಿ ಏಕೆಂದರೆ ಅವರ ಭಾಷಣಗಳು ನಿರರ್ಗಳವಾಗಿ ಇಂಗ್ಲಿಷ್ನಲ್ಲಿದ್ದವು, ಅದೇ ರೀತಿ ಸಿ ಏಕೆಂದರೆ ಅವರು ಇಂಗ್ಲಿಷ್ ಜನರ ಕಲ್ಯಾಣದ ಬಗ್ಗೆ ಮಾತನಾಡಿದರು, ಅದೇ ರೀತಿ ಡಿ ಏಕೆಂದರೆ ಅವರು ಯಾವಾಗಲೂ ಏನಾಗಿರ್ತಾರೆ ಇತರ ದೇಶಗಳ ಸ್ವಾತಂತ್ರ್ಯವನ್ನು ಬೆಂಬಲಿಸಿದರು. ಸರಿಯಾದ ಉತ್ತರ ಎ. ಸರಿಯಾದ ಉತ್ತರ ಜಾನ್ ಬ್ರೈಟ್ ರವರ ಭಾಷಣಗಳಿಗೆ ಲೇಖಕರು ಏಕೆ ಪ್ರಭಾವಿತರಾಗಿದ್ದರು? ಏಕೆಂದರೆ ಅವರ ಭಾಷಣಗಳು ರಾಷ್ಟ್ರೀಯ ಗಡಿಯ ಮೀರಿ ಪ್ರಸ್ತುತವಾಗಿದ್ದವು ಎಂಬುದನ್ನು ತಿಳಿಯಬಹುದು. ಅದೇ ರೀತಿ ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಿ ಡ್ಯೂಯಿ, ಬಿ ಅರಿಸ್ಟಾಟಲ್, ಸಿ ಜೆ ಕೃಷ್ಣಮೂರ್ತಿ, ಡಿ ಪ್ಲೇಟೋ ಅವರಿಂದ ಸಹಬಾಳ್ವೆಯನ್ನು ಪರಸ್ಪರ ಕಲಿಯಲು. ಸೆಕೆಂಡ್ ಮೌಖಿಕ ಸಹಬಾಳ್ವೆಯನ್ನು ಲಿಖಿತ ಪಠ್ಯಕ್ಕಿಂತ ಉತ್ತಮವಾಗಿವೆ. 3 ಹಂಚಿಕೆಯ ಅನುಭವವನ್ನು ಮಾನವ ಉತ್ತಮಗಳಲ್ಲಿ ಶ್ರೇಷ್ಠವಾಗಿವೆ. ಫೋರ್ತ್ ಒನ್ ಪ್ಯಾಥೋಸ್ ಮತ್ತು ಲೋಗೋಸ್. ಸರಿಯಾದ ಉತ್ತರ ಎ, ಬಿ, ಸಿ, ಡಿ 4 ಆಪ್ಷನ್ ಕೊಟ್ಟರು. ಅದರ ಸರಿಯಾದ ಉತ್ತರ ಸಿ ಆಗ್ತದೆ. ಡ್ಯೂಯಿ ಹಂಚಿಕೆಯ ಅನುಭವಗಳನ್ನು ಮಾನವ ಉತ್ತಮ ಶ್ರೇಷ್ಠವಾಗಿದೆ ಎಂಬುದನ್ನು ತಿಳಿಸಿದ್ದಾರೆ. ಬಿ ಫೋರ್ತ್ ಅರಿಸ್ಟಾಟಲ್ ಎಥೋ ಮತ್ತು ಪ್ಯಾಥೋಸ್ ಮತ್ತು ಲೋಗೋಸ್ ಕಟ್ಟಿದ್ದಾರೆ. ಕೃಷ್ಣಮೂರ್ತಿ ಅವರದ ಏನಾಯ್ತು ಅಂದ್ರೆ ಸಹಬಾಳ್ವೆದ ಪರಸ್ಪರ ಕಲಿಯಲು ಅದನ್ನು ನೀಡಿದ್ದಾರೆ. ಅದೇ ರೀತಿ ಪ್ಲೇಟೋ ಅವ್ರದ್ದು ಏನು ಬರ್ತಂದ್ರೆ ಸೆಕೆಂಡ್ ಒನ್ ಮೌಖಿಕ ಸಹಬಾಳ್ವೆ ಲಿಖಿತ ಪಠ್ಯಕ್ಕಿಂತ ಉತ್ತಮವಾಗಿದೆ ಎಂಬುದನ್ನು ತಿಳಿಸಬಹುದು. ಅದೇ ರೀತಿ 47ನೇ ಪ್ರಶ್ನೆ, ಪರಿಣಾಮಕಾರಿ ಸಂಬಂಧದ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಫಸ್ಟ್ ಒನ್ ಸಮಾನ ಮಾಹಿತಿಯನ್ನು ವಿನಿಮಯವಾಗಿದೆ, ಸೆಕೆಂಡ್ ಒನ್ ಸಮಾನ ಮಾಹಿತಿ ಹಿಂದಿನ ಭಾವನೆ ಮತ್ತು ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುವುದು. ಫಸ್ಟ್ ಒನ್ ಒಂದೇ ಮಾತ್ರ ಸರಿ, ಸೆಕೆಂಡ್ ಒನ್ 2 ಮಾತ್ರ ಸರಿ, ಥರ್ಡ್ ಒನ್ 1 ಅಥವಾ 2 ಸರಿಯಲ್ಲ, ಡಿ 1 ಮತ್ತು 2 ಸರಿ ಎಂಬುದನ್ನು ತಿಳಿಸಬಹುದು. ಸರಿಯಾದ ಉತ್ತರ ಡಿ. 48ನೇ ಪ್ರಶ್ನೆ, ಯಾವ ರೀತಿ ಸಂವಹನವು ತರಗತಿಯಲ್ಲಿ ಸಹಕಾರಿ ಕಲಿಕೆಯನ್ನು ಉತ್ತೇಜಿಸುತ್ತದೆ? ಫಸ್ಟ್ ಒನ್ ವ್ಯಕ್ತಿಗತ ಸಂವಹನ, ಸೆಕೆಂಡ್ ಒನ್ ಪರಸ್ಪರ ಸಂವಹನ, ಸಿ ಗುಂಪು ಸಂವಹನ, ಡಿ ಸಮೂಹ ಸಂವಹನ. ಸರಿಯಾದ ಉತ್ತರ ಸಿ ಗುಂಪು ಸಂವಹನ. ಅದೇ ರೀತಿ 49ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಓದುವ ತಂತ್ರವಾಗಿದೆ? ಸರಿಯಾದ ಉತ್ತರ ಸ್ಕಿಮ್ಮಿಂಗ್, ಬಿ ಎಕ್ಸ್ಪೋರ್ಟರಿ, ಸಿ ಮನವೊಲಿಸುವ ತದನಂತರ ಡಿ ಚಿಕಿತ್ಸಕ. ಸರಿಯಾದ ಉತ್ತರ ಸ್ಕಿಮ್ಮಿಂಗ್, ಎ ಸ್ಕಿಮ್ಮಿಂಗ್ ಸರಿಯಾದ ಉತ್ತರ. 50ನೇ ಪ್ರಶ್ನೆ, 2 ಹೇಳಿಕೆಗಳು ನೀಡಿದ್ದಾರೆ. ಪ್ರತಿಪಾದನೆ ಎ ಸಂವಹನ ಅಡೆತಡೆಗಳು ಮತ್ತು ಸ್ವೀಕರಿಸುವವರಿಗೆ ತಲುಪುವ ಸಂದೇಶದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುವ ಅಡೆತಡೆಗಳಾಗಿವೆ. ಕಾರಣ, ಇವು ಸಂವಹನದ ಸಮಯದಲ್ಲಿ ಭಾವನಾತ್ಮಕ ಅಂತರವನ್ನು ಕಡಿಮೆ ಮಾಡಬಹುದು. ಕೋಡ್ಗಳ ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಮತ್ತು ಎ ಸರಿಯಾದ ವಿವರಣೆಯಲ್ಲ. ಬಿ ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಆದರೆ ಆರ್ ಮತ್ತು ಎ ಸರಿಯಾದ ವಿವರಣೆಯಲ್ಲ. ಸಿ ಎ ಸರಿ ಆದರೆ ಆರ್ ತಪ್ಪು, ಡಿ ಎ ತಪ್ಪು ಆದರೆ ಆರ್ ಸರಿಯಾಗಿದೆ. ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರ. ಯಾರೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ ಹಂಗೆ ನೋಡ್ತಿದ್ರೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮುಂದಿನ ಕ್ವಶನ್ ಪೇಪರ್ಗಾಗಿ
ನಮ್ಮ ಯೂಟ್ಯೂಬ್ ಚಾನಲ್ ಬೆಲ್ ಐಕನ್ ಆನ್ ಮಾಡಿರಿ. ನಮ್ಮ ಮುಂದಿನ ಹೊಸ ಹೊಸ ವೀಡಿಯೋಗಾಗಿ ಏನಾಗತ್ತೆ ಅಂದ್ರೆ ನಿಮಗೆ ಬಂದು ತಲುಪ್ತೈತಿ. ಥ್ಯಾಂಕ್ ಯು ಆಲ್.